ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅದೇ ಕಾರಣಕ್ಕೆ ಈ ಸಂಘದ ಪ್ರತಿಯೊಂದು ಕೂಡ ನೀವು ಹೋಗ್ತೀರಿ. ಒಂದಕ್ಕಿಂತ ನಿಮಗೆ ಅದರಲ್ಲಿ ಬಹಳ ದೊಡ್ಡ ವಿಚಾರ ಅಂದರೆ ರಿಸ್ಪೆಕ್ಟ್ ವಿಚಾರದಲ್ಲಿ ಸಂದರ್ಭಗಳನ್ನು ಅವರೇ ಮೇಲೆ ಬಟ್ ಒಂದು ಸರಿ ಎಲ್ಲ ಸಮಸ್ಯೆಗಳಿಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಪ್ರಯತ್ನ ಮಾಡೋಣ. ನಾನು ಯಾಕೆಂದರೆ ಇಷ್ಟು ಸಿವಿಯರ್ ಇಶ್ಯೂ ಇದೆ ನಿಮ್ಮ ಕಡೆ ಲೋಕಗಳಿದ್ರು ನಿಮ್ಮ ಸಮಸ್ಯೆಗಳು ನಮ್ಮ ಕಡೆ ಲೋಕಗಳಿದ್ರೆ ಅದನ್ನು ಸೀರಿಯಸ್ ಆಗಿ ಇದು ರೀತಿ ಅನ್ನೋದು ಎಲ್ಲ ಭಾಳ ಬಲವಂತದಲ್ಲಿ ಆಗ್ತದೆ. ನಡವಳಿಕೆಯಲ್ಲೇ ಬರಬೇಕು, ವಿಶ್ವಾಸದಲ್ಲೇ ಬರಬೇಕು, ಮಾತುಕತೆಯಲ್ಲೇ ಬರಬೇಕು. ನಮಗೆ ಸಂಘಟನೆ ಭಾಳ ಮುಖ್ಯ. ಸಂಘಟನೆ ವಿರುದ್ಧ ಯಾರು ಎಷ್ಟೇ ದೊಡ್ಡದಾದರೂ ಕೂಡ ಏನು ಮೆಂಬರ್ಶಿಪ್ ಪ್ರಕ್ರಿಯೆ ಶುರುವಾಗುತ್ತೆ. ಈ ತಿಂಗಳಲ್ಲಿ ನಾವು ಅದನ್ನು ಕಳಿಸ್ಕೊಡ್ತೀವಿ. ಯಾರಿಗೆ ಅಂಥ ಟೈಮಲ್ಲಿ ನೀವು ಯಾರ್ಯಾರು ಅರ್ಜಿಗಳನ್ನು ಅವರಾಗಿಟ್ಟಿರ್ತಾರೆ ರಿಸೀವ್ ಮಾಡಿ ನಂತರ ತೀರ್ಮಾನ ಮಾಡುವಂಥದ್ದನ್ನು ಎಲ್ಲ ಸಂಘ ಏನು ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ದಿನಾಂಕ 2/4/2025 ಅಮೇರಿಕಾದೊಂದಿಗೆ ಕೃಷಿ ಒಪ್ಪಂದ ಮಾಡ್ಕೊಂತಾರೆ. ಕೃಷಿ ಒಪ್ಪಂದ ಯಾಕೆ ವಿರೋಧ ಮಾಡ್ತೀವಿ ಅಂದರೆ ಅಮೇರಿಕಾದಲ್ಲಿ ರೈತರಿಗೆ ಪ್ರೋತ್ಸಾಹ ಒಂದು ಕ್ವಿಂಟಾಲಿಗೆ 1,500 ಕೊಡ್ತಾರೆ. ಒಂದು ಆಕಳ ಸಾಕಿದ್ರೆ 500 ರೂಪಾಯಿ ಕೊಡ್ತಾರೆ. ಅವರು ಅಲ್ಲಿ ಪ್ರೋತ್ಸಾಹ ಕೊಟ್ಟಂಗೆ ಇಲ್ಲಿ ಕೊಡಲ್ಲ. ಇಲ್ಲಿ 52 ರೂಪಾಯಿ ಕೊಡ್ತಾರೆ. ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ 52 ರೂಪಾಯಿ ಕೊಡ್ತಾರೆ. 52 ರೂಪಾಯಿ ಕೊಟ್ಟು 1,500 ರೂಪಾಯಿ ಪ್ರೋತ್ಸಾಹನ ಕೊಟ್ಟಾರ ಮಧ್ಯ ಕಾಂಪಿಟೇಷನ್ ಮಾಡಿರಿ ಅಂದರೆ ಏನಂದರೆ ಇದರ ಅರ್ಥ ಇಷ್ಟೇ. ಕೇಂದ್ರ ಸರ್ಕಾರ ರೈತರು ಜಲ್ದಿ ಜಮೀನನ್ನು ಏನು 157 ಜನ ಶ್ರೀಮಂತರದಾರಲ್ಲ, ಅದಾನಿ ಅಂಬಾನಿ ಅವರಿಂದ ಮುಂದೆ ಸುತ್ತರಿತಾರಲ್ಲ ಹೆಲಿಕಾಪ್ಟರ್ ಅವರಿಗೆ ಕೊಡಿಸಿ ನಮ್ಮನ್ನಲ್ಲಿ ಜೀರ್ತಾಳಾಗಿಡಬೇಕು ಅಂತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿಯವರು. ಇವರೇನು 2014 ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ. ಮೊನ್ನೆ ನಾವೇನು ಚಳುವಳಿ 2023 ಚಳುವಳಿ ಮಾಡಿದಾಗ ಕೃಷಿ ಉತ್ಪನ್ನ ಏನು MSP ಬೆಲೆ ಖಾತ್ರಿ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ ಮೇಲೂ ಒಪ್ಪಂದ ಮಾಡ್ಕೊಂಡಿದ್ರು. ಅದರಂತೆ ಇವತ್ತವರೆಗೂ ನಡ್ಕಂದಲ್ಲ. ಇದು ಅವರು ಅಮೇರಿಕಾದ ವೈಟ್ ಹೌಸ್ದವರು ಬಿಡುಗಡೆ ಮಾಡ್ತಾರೆ, ಇವರು ನಾವು ಮಾಡ್ಕೊಂಡಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ರು ಸುಳ್ಳು ಅನ್ನೋದಾದರೆ ಮೊನ್ನೆ ನರೇಂದ್ರ ಮೋದಿಯವರು ನಾವು ಅಮೇರಿಕಾದೊಂದಿಗೆ ಯಾವುದೇ ಒಪ್ಪಂದ ಕೃಷಿ ಒಪ್ಪಂದ ಅವ್ರು ವ್ಯವಹಾರ ಒಪ್ಪಂದ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಆದರೆ ಕೃಷಿ ಮೇಲೆ ಒಪ್ಪಂದ ಮಾಡ್ಕೊಂಡ್ರೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದಂಗ ಕಥೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರ ತಕ್ಷಣವೇ ಅದನ್ನು ಅವರು ತೆಗೆದುಹಾಕಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ನಮಸ್ಕಾರ. ನಾನು ಜಗ್ಗಲ್ಲ ಬಗ್ಗಲ್ಲ ಯಾರಿಗೂ ಹೆದರಲ್ಲ ಅಂತ ಹೇಳಿ ಬಂಜಾರ ಸಮಾಜಕ್ಕೆ ಸವಾಲು ಹಾಕಿದ್ರೆ ಈ ಸಮಾಜ ಎಲ್ಲಿ ಹೋಗ್ತೀವಿ? ನಾವು ಮೊಳೆ ಹೋಗುವ ಸಮಾಜ, ನಾವು ಕಟ್ಟಿಗೆ ಮಾರಿ ಬದುಕುವ ಸಮಾಜ, ನಾವು ಕವಳೆ ಹಣ್ಣು ಮಾರಿ ಬದುಕಿದ ಸಮಾಜ. ಈ ಸಮಾಜದ ಮೇಲೆ DK ಶಿವಕುಮಾರ್ ಅವರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಕುಪ್ಪಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸಿದಂಗೆ ಅಲ್ವಾ? ಇದು ನಿಮಗೆ ಸರಿ ಅನ್ಸತ್ತಾ? ಸೇವಾಲಾಲ್ ಜಯಂತಿಯಲ್ಲಿ ಬಂದು ಇಡೀ ಬಂಜಾರ ಸಮಾಜವನ್ನ ಅವಹೇಳನ ಮಾಡಿ ಹೋಗುವಂಥದ್ದು ನಿಮಗೆ ಶೋಭೆ ತರತ್ತಾ? ರಾಮನಗರದಲ್ಲೇ ಇರುವಂತಹ ಬಂಜಾರರು ನಿಮ್ಮ ಮಾತನ್ನು ಒಪ್ಕೊಳ್ತಾರ? ಅಷ್ಟೇ. ಅಲ್ಲ, 3 ಜನ ಕರ್ಕೊಂಡ್ ಪಕ್ಷದಾರ ಅವರು ಕಾರ್ಯಕ್ರಮ 10 ಜನ ವ್ಯಕ್ತಪಡಿಸಿದ್ರು.
ಸಮಾಜದ ಬೆಳೆಯನ್ನು ರಾಜಕೀಯ ದೃಷ್ಟಿಕೋನದಲ್ಲಿ ನೋಡುವಂಥದ್ದೇ ಸಮಾಜಕ್ಕೆ ಮಾಡುವ ಅಪರಾಧ. ನಾನು ಈಗ ವಾಲ್ಮೀಕಿ ಸಮಾಜದ ಬೇಡಿಕೆಯನ್ನ ಹೇಳಿದಾಗ ನೀವು 4 ಜನ ಮಾಡಿದ್ದೀರಿ ಅಂತ ಹೇಳಿ ರಾಜಕೀಯ ಬಲ ಎಡ ಸಮುದಾಯಗಳು ಇದ್ದಾರೆ. ಅವುಗಳ ನೋವನ್ನ ಸಚಿವರು ಎಲ್ಲೋ ಹೋಗ್ತಿರ್ತಾರೆ. ಅವ್ರು ಬಂದು ಆ ನೋವನ್ನು ಹೇಳ್ಕೊಂಡೋಗಿ ಬಂದಾಗ ಅದನ್ನ ನೀವು ರಾಜಕೀಯ ದೃಷ್ಟಿಯಿಂದ ನೋಡ್ತೀನಿ ಅನ್ನುವಂಥದ್ದೇ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರಕ್ಕೆ ನಿನ್ನೆಗೆ ಶನಿವಾರಕ್ಕೆ 14ನೇ ತಾರೀಕಿಗೆ 1,000 ದಿನಗಳು 1000 ದಿನಗಳಿಂದ ಸಂಭ್ರಮ ಆಚರಣೆ ಮಾಡಿದ್ದೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಪ್ರಶ್ನೆ ಕೇಳ್ತೀನಿ ಮತ್ತು ಸವಾಲು ಹಾಕ್ತೀನಿ. ಯಾವ ಪುರುಷಾರ್ಥಕ್ಕೋಸ್ಕರ 1000 ದಿನಗಳ ಸಂಭ್ರಮವನ್ನು ಮಾಡಿದಿರಿ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಸರ್ಕಾರಿ ಹಣದಲ್ಲಿ ನೀವು ಕಾಂಗ್ರೆಸ್ ಸಮಾವೇಶ ಮಾಡ್ಕೊಳ್ರಿ. ಸರ್ಕಾರಿ ಹಣ ಮತ್ತು ಎಲ್ಲ ಕಡೆಗೆ ಬಸ್ಗಳು ವಾಹನದ ವ್ಯವಸ್ಥೆ ಮಾಡಿದೆ. ನಂತರ ರೆಕಾರ್ಡ್ ಇದೆ. ಒಂದು ಬಸ್ನಲ್ಲಿ 8 ಜನ, 9 ಜನ, 10 ಜನ, 3 ಜನ, 4 ಜನ. ನಂತರ ಫೋಟೋ ಸ್ಟುಡಿಯೋಸ್ ಇದೆ. ಹಕ್ಕುಪತ್ರ ವಿತರಣೆ, ಆಮೆ ಗ್ಯಾರಂಟಿ ಅಂತ ಹೇಳಿದ್ರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೊಟ್ಟ ಭರವಸೆಗಳು ಇದುವರೆಗೂ ಈಡೇರಿಲ್ಲ. ಆಮೆ ಗ್ಯಾರಂಟಿ ಅಂತ ತಾವು ಹೇಳ್ತಾ ಇದ್ರಿ. ನಾನು ಕೇಳ್ತೀನಿ, ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೊಂದು 1,000 ದಿವಸ ಆಯ್ತಲ್ಲ, ಅಭಿವೃದ್ಧಿ ಯಾವ ಶಾಶ್ವತವಾದ ಯೋಜನೆಗಳನ್ನ ಯಾವ ಕ್ಷೇತ್ರದಲ್ಲಿ ಮಾಡಿದಿರಿ? ಇದಕ್ಕೆ ಉತ್ತರ ಕೊಡಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.